ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿಗೆ ನನ್ನ ತಾಯಿಯಾದ ಕುಂತಿದೇವಿಯು ಬರುವಳೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದು. ಆದರೆ ಯಾವ ಕಡೆ ನೋಡಿದರೂ ಮಾತೆಯ ದರ್ಶನವಾಗಲೇ ಇಲ್ಲ. ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಜಗತ್ತನ್ನು ಮೊದಲಿಂದಲೂ ಬೆಳಗುತ್ತಿರುವೆ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದಿರುವನು, ಆ ಭಾಗ್ಯವನ್ನು ಕರುಣಿಸಿ ನನ್ನ ಜೀವನವು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸದಾ ಧರ್ಮದ ದಾರಿಯಲ್ಲಿ ನಡೆಸುವ ಭಾರವು ನಿನ್ನದೇ ತಂದೆ, ನಿನ್ನದೇ ತಂದೆ. ಸಪ್ತಾಶ್ವರತಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಜರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಪ್ರಣಮಾ. ಅರಿಯಲಾಗದ ಘೋರಸಂ ದೇಹದಾತ್ಮಿಯೊಳ್ ಮುಳುಗಿದೆ. ಅರಿಯಲಾಗದ ಘೋರಸಂ ದೇಹದಾತ್ಮಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದು ಭಾಸ್ಕರ. ಅರಿಯಲಾಗದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಭಾಸ್ಕರ. ಸೂರ್ಯದೇವಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಭಾಸ್ಕರಾಯ ನಮಃ. ಸೂರ್ಯದೇವಾಯ ನಮಃ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆಯೇ? ನಿಷ್ಕರಣೆಯಿಂದ ಆ ದಿನ ತೇಲಿ ಬಿಟ್ಟ ನಿನ್ನ ಮಗುವು ಈ ದಿನ ನಿನಗೆ ಗಂಗಾ ತೀರದಲ್ಲಿ ಸಿಗುವನೆಂದು ಹೇಳಿರುವನು. ಇಲ್ಲಿ ಹುಡುಕಿ ನೋಡುವೆನು. ಆಹಾ, ಆತನೇ ಆಗಿರಬಹುದೇ ನನ್ನ ಮಗನಾದ ಕರ್ಣನು. ಈಗ ನಾನು ಹೋಗಿ ನಿನ್ನ ಹೆತ್ತ ತಾಯಿ ನಾನು ಎಂದು ಹೇಗೆ ಹೇಳಲು? ಶ್ರೀಕೃಷ್ಣನ ಮಾತಿನಂತೆ ನಡೆದುಕೊಂಡರಾಯಿತು. ಕರ್ಣ, ಕರ್ಣ. ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದೆ ಏಕೆ ತಾಯಿ? ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ತೋರಿಸಿದ ಮೊದಲ ಸ್ತ್ರೀ ನಾನು ಕರ್ಣ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಏನು ಕುಂತಿಯೇ? ಪರಮ ಭಾಗ್ಯವತಿ ಕುಂತಿದೇವಿ ಅಮ್ಮ. ಎತ್ತವಳ ಪ್ರೀತಿಯ ಮಗನಾಗದೆ ಅವಳ ಅಕ್ಕರೆಯ ತೋಳ ತೆಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿ ಕರ್ಣನಿಗೆ ಇಂದು ಕರುಣವಿಟ್ಟು ದರ್ಶನವಿತ್ತೆಯ ತಾಯಿ. ಇದೋ ಇದೋ ನಿನ್ನ ಪಾದಗಳಿಗೆ ನನ್ನ ಸಹಸ್ರಾರು ನಮಸ್ಕಾರಗಳು. ಕೀರ್ತಿಶೀಲನಾಗು ಮಗನೇ, ಕೀರ್ತಿಶೀಲನಾಗು ಕಂದ. ಎಂತಹ ಕೀರ್ತಿ ಅಮ್ಮ ನನ್ನದು, ಅದೆಂತಹ ಕೀರ್ತಿ ತಾಯಿ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ದೊರಕ
ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಕರುಣೆಯ ತೋರದೆ ಕುವರನ ತೋರೆದೆ ಕರುಣೆಯ ತೋರದೆ ಕುವರನ ತೋರೆದೆ ಎಂದಿಗೆ ಈ ಋಣವ ತೀರಿಸಲಿಲ್ಲ. ಬೇಡ ಮಗನೇ ಬೇಡ ಕಂದ ಎಂದಿಗೆ ಈ ಋಣವ ತೀರಿಸಲಿಲ್ಲ. ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ ಅಮ್ಮ 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 ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ ಮಗುವಮ್ಮ ನಾನಾಗ ಏನೊಂದ ನಾನರಿಯೆ. ಹೌದು ಮಗನೇ ಹೌದು ಕಂದ ಮಗುವಮ್ಮ ನಾನಾಗ ಏನೊಂದ ನಾನರಿಯೆ. ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಕರುಣ ಅಮ್ಮ ಕರುಣ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯಿ ಇಲ್ಲ ಮಗನೇ ಇಲ್ಲ ಕಂದ ನಾ ಮಾಡಿದ ಅಪರಾಧ ಏನದು ತಾಯಿ ಅಕ್ಷಮ್ಯವೆನಿಸಿ ಜೀವನ ತೊರೆದೆ ಅಮ್ಮ ಕರುಣ ಅಕ್ಷಮ್ಯವೆನಿಸಿ ಜೀವವ ತೊರೆದೆ ಮಗನೆಂಬ ಮಮಕಾರ ಏಕಿಲ್ಲ ತಾಯಿ ಅಮ್ಮ 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 ಕರುಣ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯಿ ಐವರ ಮಾತೆ ನಿನಗಿರುವುದೇ ಕೊರತಿ ಇರುವುದು ಮಗನೇ ಇರುವುದು ಕಂದ ಐವರ ಮಾತೆ ನಿನಗಿರುವುದೇ ಕೊರತಿ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಕರುಣ ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಬಹಳ ಪ್ರೀತಿಯಿಂದ ಮಮತೆಯಿಂದ ಸಾಕಿ ಸಲಹು ಆದರೆ ನೀನು ನಿರ್ದಯಿಯಾಗಿ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ ಕರುಣ ಅಲ್ಲಿನ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವಲ್ಲ ಅಯ್ಯೋ ದೈವವೇ
ಪಾಂಡವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸುಟ್ಟು ಅಪಮಾನ ಅಪನಿಂದಗಳ ಸಮರ ಕೂಟ ಏಕೆ ತಳ್ಳಿದೆ ತಾಯಿ, ಏಕೆ ತಳ್ಳಿದೆ? ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತನೆಂದು ಜರಿದಾಡುತ್ತಿದ್ದಾಗ ಅವೆಲ್ಲವನ್ನು ಕೇಳಿ ನೊಂದು ಬೆಂದು ಕುಗ್ಗಿ ಹೋಗಿದ್ದಾಗ ನಿನ್ನ ಒಂದೇ ಒಂದು ಮಾತಿನಿಂದ ಇವೆಲ್ಲವನ್ನೂ ಪರಿಹರಿಸಬೇಕಾಗಿದ್ದಾನೆ. ಏಕೆ ಸುಮ್ಮನಾದೆ ತಾಯಿ? ಏಕಮ್ಮ, ನನ್ನ ಪ್ರಶ್ನೆಗಳಿಗೆ ಉತ್ತರವಿಲ್ಲವೇ ತಾಯಿ? ಹೋಗಲಿ ಬಿಡು ತಾಯಿ, ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ಉಳಿಯಲಿ. ಎಷ್ಟೇ ಆದರೂ ನೀನು ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾದೆ. ಅಮ್ಮ, ಇಷ್ಟು ದಿವಸದ ಮೇಲಾದರೂ ಈ ಮಗನ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಋಣವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ, ನಾನು ಯಾವ ಜನ್ಮದಲ್ಲಿ ತೀರಿಸಲಿ? ಪರಿತಪಿಸಿ ನಾ ಬಂದೆನೋ, ಪರಿತಪಿಸಿ ನಾ ಬಂದೆನೋ. ಕರುಣ, ಅಮ್ಮ, ಕರುಣ, ಅಮ್ಮ, ಪಡೆದೆನು ನಿನ್ನ ಮುನಿ ಮಂತ್ರದಿಂದ, ಪಡೆದೆನು ನಿನ್ನ ಲೋಕಮಾನಕ್ಕೆ ನದಿಯಲ್ಲಿ ಬೀಸುಟೆ. ಕರುಣ, ಮುನಿ ಮಂತ್ರದಿಂದ ಪಡೆದೆನು ನಿನ್ನ ಲೋಕ ರಾಧ
ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾ ಬಂದೆನೋ ಕಂದ ಬಾರ ಬಾರ ಕರಿಡ, ಅಮ್ಮ, ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಹೃದಯಕ್ಕೆ ಈ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿರುವುದು. ಕರ್ಣ, ಅಮ್ಮ, ನೀನು ಬದುಕಿರುವೆ ಎನ್ನುವ ವಿಚಾರವು ಸತ್ಯವಾಗಿಯೂ ನನಗೆ ತಿಳಿದಿರಲಿಲ್ಲ ಮಗನೇ. ಈ ದಿವಸವೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದ ಬಳಿಕವೇ ನಿನ್ನನ್ನು ನೋಡಲು ಆತುರಾತುರವಾಗಿ ನಾನಿಲ್ಲಿಗೆ ಬಂದೆ. ಕರ್ಣ, ಅಮ್ಮ, ನೀನು ಬಾಲ್ಯದಲ್ಲಿ ಪಟ್ಟಿರುವ ಕಷ್ಟಗಳಿಗಿಲ್ಲ ಈ ನಿನ್ನ ಹೆತ್ತ ತಾಯಿಯ ಕಾರಣಗಳು. ನನ್ನನ್ನು ಕ್ಷಮಿಸಿಬಿಡು ಮಗನೇ, ನನ್ನನ್ನು ಕ್ಷಮಿಸಿಬಿಡು ಕಂದ, ನನ್ನನ್ನು ಕ್ಷಮಿಸಿಬಿಡು. ಅಮ್ಮ, ಅಮ್ಮ, 5 ಜನ ವೀರಪುತ್ರರನ್ನು ಪಡೆದ ವೀರ ಮಾತು ನೀನು ಈ ರೀತಿಯಾಗಿ ಕಣ್ಣೀರು ಹಾಕುವುದೇ ತಾಯಿ? ಪರಮ ಭಾಗ್ಯವತಿಯಾದ ಆ ಕುಂತಿದೇವಿಯು ನೀನು ಈ ರೀತಿ ಮಾತನಾಡುವುದಿರು ಬಾಲಕನಾದ ನನಗೆ ಶ್ರೇಷ್ಠರವಲ್ಲ ತಾಯಿ. ನೀನು ಪಾಪಿಯಲ್ಲ ತಾಯಿ, ಪವಿತ್ರಳು. ನಿನ್ನ ಪಾದ ಪೂಜೆಯನ್ನು ಮಾಡಿದ ಆ ಪಾಂಡವರೇ ಸುಕೃತಶಾಲಿಗಳು. ನಿನ್ನ ಮಗನಾಗಿ ಜನಿಸಿ ನಾನು ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ನನ್ನ ಕರ್ಮವೇ ಗುರುಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ಭೀಷ್ಮರ ಬುದ್ಧಿಮಾತನ್ನು ಮೀರಿಸಿತು. ನನ್ನ ಕರ್ಮವೇ ಈ ಜಗದಿಂದ ಕುಲಗೇಡಿ ಎಂದು ಜನಿಸಿತು. ಅಮ್ಮ, ನೀನು ವೀರಮಾತೆ, ಪಂಚಪಾಂಡವರೆಂಬ 5 ಜನ ವೀರಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ. ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಿಲಲ್ಲಿ ತೂಗಿ ಹಾಡಿಸಿದ ಕೈಗಳಿಂದ ಒಮ್ಮೆ ನನ್ನನ್ನು ಆಡಿಸಬಲ್ಲೆಯ ತಾಯಿ? ಇಲ್ಲ ತಾಯಿ, ಇಲ್ಲ ತಾಯಿ. ಅಂತಹ ಅದೃಷ್ಟವೂ ಈ ಪಾಪಿಕರ್ಣನಿಗೆ ಇಲ್ಲಿಂದ ಲಭಿಸದು. ಬಿಡು ತಾಯಿ, ನಿನ್ನ ಮನದ ವ್ಯಥೆಯನ್ನು ಬಿಡು ತಾಯಿ. ಆಗಿದ್ದು ಆಗಿ ಹೋಯಿತು ಮಗನೇ. ಇನ್ನು ಮೇಲಾದರೂ ನಿನ್ನ ಸಹೋದರನೇ ಸೇರಿ ಸೌಖ್ಯದಿಂದ ಬಾಳು. ಅಮ್ಮ, ಇದೊಂದು ವಿಚಾರವನ್ನು ಬಿಟ್ಟು ಹೇಳು ತಾಯಿ. ಕೌರವರೊಡನೆ ಸೇರಿ ಅವರಿಗೆ ನಿಮ್ಮ ಕೇಡನ್ನು ಹಾರೈಸಬೇಡ ಮಗನೇ. ಸೌಭಾತ್ರ ದಾನ ಮಾಡು ಕಂದ, ಸೌಭಾತ್ರ ದಾನ ಮಾಡು. ಅಮ್ಮ, ಇದೊಂದು ವಿಚಾರವನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ. ಕರ್ಣ, ಆನಂದದಿಂದ ನಡೆಸಿಕೊಡುವನು ತಾಯಿ. ಆದರೆ ನಾನು ಜೀವಿಸಿರುವವರೆಗೂ ಮಾತ್ರ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಮಾಡಲಾರೆ. ಕರ್ಣ, ಅಮ್ಮ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಯಾಚಿಸುತ್ತಿರುವೆನು ಮಗನೇ. ಪಾಂಡವರಲ್ಲಿ ವೈರತ್ವವನ್ನು ಕಳೆ ಅವರನ್ನು ಉಳಿಸಿಬಿಡು ಮಗನೇ, ಅವರನ್ನು ಉಳಿಸಿಬಿಡು ಕಂದ. ಅಮ್ಮ, ನೀನು ವೀರ ಮಾತು, ನೀನೇ ಹೇಳು ತಾಯಿ. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿತವಾಗಬೇಕೆಂದಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾತಕಿಗಿಂತಲೂ ಕೊನೆಯಾಗುವುದಿಲ್ಲವೇ? ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಶಪಿಸರೆ? ಹೇಳು ತಾಯಿ, ನೀನೇ ಹೇಳು ತಾಯಿ. ಇದಕ್ಕೆ ನೀನೇ ಹಿತಬೋಧನೆ ಮಾಡು ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನ ಸೇರಿ ರಾಜ್ಯ ಭಾರವನ್ನು ಆಳುವುದನ್ನು ಕಂಡು ನಾನು ಸಂತೋಷ ಪಡುವುದು ಬೇಡವೇ? ಹೇಳು ಮಗನೇ, ಹೇಳು ಕಂದ. ಅಯ್ಯೋ ಅಮ್ಮ, ಅಂತ ಅದೃಷ್ಟವು ಈ ಪಾಪಿಕರ್ಣನಿಗೆ ಇಲ್ಲಿಂದ ಲಭಿಸಬೇಕು ತಾಯಿ. ನನ್ನ ಮಾತೃವಾದ ನೀನು ಮಾತೃಧರ್ಮವನ್ನೇ ಮರೆತು ಮಾತನಾಡುತ್ತಿರುವೆಯಾ ತಾಯಿ? ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಕರ್ಣ, ಇಂದು ರಾಜ್ಯದ ಮೇಲಿನ ಆಸೆಯನ್ನು ತೋರಿಸುವೆಯ ತಾಯಿ? ನೀನು ಎಳೆತನದಲ್ಲಿ ಚಿವುಟಿ ಹಾಕಿದ
ಆ ಬಂಧು ಪ್ರೇಮದ ಸಸಿಯು ಇಂದು ಒಣಗಿ ಹೋಗಿದೆ, ಮತ್ತೆಂದೂ ಚಿಗುರುವುದಿಲ್ಲ. ಇದುವರೆಗೂ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು ತಾಯಿ? ಬಿಡು ತಾಯಿ, ನಿನ್ನ ಮನದ ವ್ಯಥೆಯನ್ನು ಬಿಡು ತಾಯಿ. ಚೆನ್ನಾಗಿ ಹೇಳಿದೆ ಮಗನೇ, ಬಹಳ ಚೆನ್ನಾಗಿ ಹೇಳಿದೆ. ವೀರಾದಿ ವೀರನಾದ ನೀನು, ಶೂರಾದಿ ಶೂರನಾದ ಆ ಸುಯೋಧನನು ಪಾಂಡವರಲ್ಲಿ ವೈರತ್ವವನ್ನು ನೆನೆಸುತ್ತಿರುವಾಗ ನಾನು ಭಯಪಡದೆ ಹೇಗಿರಲಿ ಕಂದ? ನಾನು ಭಯಪಡದೆ ಹೇಗಿರಲಿ? ಹೋಗಲಿ ಬಿಡು ಕಂದ, ಅದು ಹೋಗಲಿ. ಆದರೆ ಆದರೆ ಯುದ್ಧದಲ್ಲಿ ಆದರೂ ಪರೋನ್ಮುಖನಾಗು ಮಗನೇ. ಅಮ್ಮ, ಈ ಕಣ್ಣನು ಅಂತಹ ನೀಚನಲ್ಲ ತಾಯಿ, ಅಂತಹ ನೀಚನಲ್ಲ ತಾಯಿ. ಈ ನನ್ನೆರಡು ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಹೋರಾಡಿ ನನ್ನ ದೇಹದ ನರನಾಡಿಗಳಲ್ಲಿ ಕೊನೆಯ ಹನಿ ರಕ್ತವಿರುವವರೆಗೂ ನನ್ನ ಸ್ವಾಮಿಗಾಗಿಯೇ ಮಡಿದನು. ಅಮ್ಮ, ಆತನಲ್ಲಿ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತನೆಂದು ಜರಿದಾಡುತ್ತಿದ್ದಾಗ ಈ ರವಿಕುಮಾರನ ಭಾಗ್ಯಕ್ಕೆ ದೈವವಾಗಿ ರಕ್ಷಕನಾಗಿ ಬಂದು ಆಶ್ರಯವಿತ್ತ ಮಹಾಸ್ವಾಮಿಯಲ್ಲವೇ? ಈ ಜಗತ್ತೆಲ್ಲವೂ ನನ್ನನ್ನು ದೂಡಿಬಿಟ್ಟಿದ್ದಾಗ ನನ್ನನ್ನು ಬಾಚಿ ತಬ್ಬಿ ಅಂಗ ದೇಶದ ಅರಸು ಕುರು ಸಾಮ್ರಾಜ್ಯದ ಮಾಂಡಲಿಕನನ್ನಾಗಿ ಮಾಡಿ ಭರತ ಖಂಡದಲ್ಲಿ ಕರ್ಣನಿಗೊಂದು ವಿಶಿಷ್ಟ ಸ್ಥಾನಮಾನಗಳು ದೊರಕುವಂತೆ ಮಾಡಿದ ನನ್ನ ಸ್ವಾಮಿಯನ್ನು ನಾನು ಹೇಗೆ ತೊರೆಯಲಿ ತಾಯಿ? ಸರ್ವದ ಆಗಲಾರದು ತಾಯಿ, ಪರೋನ್ಮುಖನಾಗಲಾರೆ ತಾಯಿ, ಪರೋನ್ಮುಖನಾಗಲಾರೆ. ಕರ್ಣ, ಅಮ್ಮ, ಹೆತ್ತ ತಾಯಿಯಾದ ನಾನು ಇದು ನಿನ್ನಲ್ಲಿ ಭಿಕ್ಷೆ ಯಾಚಿಸುತ್ತಿರುವೆನು ಮಗನೇ. ಅಮ್ಮ, ಹೌದು ಕಂದ, ಯುದ್ಧ ಭೂಮಿಯಲ್ಲಿ ನಿನ್ನ ಸಹೋದರರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡ ಮಗನೇ, ಅವರನ್ನು ಮಾತ್ರ ಕೊಲ್ಲಬೇಡ, ಅವರನ್ನು ಉಳಿಸಿಬಿಡು. ಆಗಬಹುದು ತಾಯಿ, ಆಗಬಹುದು ತಾಯಿ. ಆದರೆ ಯಾರನ್ನಾದರೂ ಉಳಿಸುವೆನು, ಆ ನನ್ನ ಕಡು ವೈರಿಯಾದ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಕರ್ಣ, 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 ಹೌದು, ನಿನಗೇಕಪ್ಪ, ಹೌದು, ನಿನಗೇಕಪ್ಪ ಅರ್ಜುನನ ಮೇಲೆ ಇಷ್ಟೊಂದು ದ್ವೇಷ? ಹೌದು ತಾಯಿ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ನೋಡಿ ಸಂತೋಷಪಟ್ಟರೆ ಈ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬನಿಗೆ ಮಾತ್ರ ಸ್ಥಾನವಿರುವುದು. ನನ್ನಿಂದ ಅರ್ಜುನನೇ ಮೃತನಾದರೂ ಕರ್ಣ, ಅಥವಾ ಅರ್ಜುನನಿಂದ ನಾನೇ ಮೃತನಾದರೂ ಅಯ್ಯೋ ಶಿವ ಶಿವ, ನಿನಗೆ 5 ಮಕ್ಕಳು ಉಳಿದೇ ಉಳಿಯುವುದು. ಅಮ್ಮ, ನೀನೇನು ಚಿಂತಿಸಬೇಡ ತಾಯಿ, ನೀನೇನು ಚಿಂತಿಸಬೇಡ. ಹೋಗಲಿ ಬಿಡು ಮಗನೇ, ಹೋಗಲಿ ಬಿಡು. ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಅದೇ ಹೆತ್ತ ಹೊಟ್ಟೆಗೆ ಸಂತೋಷ. ಆದರೆ ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನೆರವೇರಿಸಿಕೊಡುವೆಯ ಮಗನೇ? ಅದೇನು ಕೇಳು ತಾಯಿ, ಆನಂದದಿಂದ ನಡೆಸಿಕೊಡುವೆನು ಕೇಳು. ಸತ್ಯವಾಗಿಯೂ ನೆರವೇರಿಸಿಕೊಡುಬೇಕಂದ, ಸತ್ಯವಾಗಿಯೂ ನಡೆಸಿಕೊಡುವೆನು ಕೇಳು ತಾಯಿ. ಕರ್ಣ, ನೀನು ಮಾತ್ರ ಯುದ್ಧ ಭೂಮಿಯಲ್ಲಿ ತೊಟ್ಟ ಬಾಣವ ತೊಡುವುದಿಲ್ಲೇನೋ ತಾ. ಕರ್ಣ, ತೊಟ್ಟ ಬಾಣವ ತೊಡುವುದಿಲ್ಲೇನೋ ತಾ. ದಿಟ್ಟದ ನದಿ ಬೇಳ್ತಾ ತಾನೆ ಹೋಗುವೆ, ದಿಟ್ಟದ ನದಿ ಬೇಳ್ತಾ ತಾನೆ ಹೋಗುವೆ. ಕುವರನೆ ಕೇಳು ಪರಮದಯಾಳು, ಧರೆಯೊಳು ನಿನಗೆ ಸರಿ ಸಮನಾರೋ. ಕರ್ಣ, 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 ಅಮ್ಮ, ನೀನು ಮಾತ್ರ ಯುದ್ಧ ಭೂಮಿಯಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬಾರದು ಕಂಡೆಯ. ಮಾತೃ ಹೃದಯದಲ್ಲೂ ಮಾಯಾಜಾಲ, ಮಾತೃ ಹೃದಯದಲ್ಲೂ ಮಾಯಾಜಾಲ. ಅಮ್ಮ, ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮಕಾರವಮ್ಮ.
ಎಷ್ಟೊಂದು ಮಮಕಾರವನ್ನು ಆಗಲಿ ತಾಯಿ. ಎಂತಹ ಪ್ರಸಂಗ ಬಂದರೂ ತೊಟ್ಟ ಬಾಣವನ್ನು ಪುನಃ ತೊಡಲಾರೆ ತಾಯಿ. ಕರ್ಣ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾರಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ ಜನನೀ. ಅಮ್ಮ ಕರ್ಣ, ಸಂದೇಹವ ಬಿಡು ಅಮ್ಮ, ಈ ಕಣ್ಣನ ಮಾತನ್ನು ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲ ಮತ್ತೊಮ್ಮೆ. ಕರ್ಣ, ಅಮ್ಮ ಹಿಡಿಯುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲ ಮತ್ತೊಮ್ಮೆ. ಮುಗಿಲ ಇಳಿದು ಬರಲಿ, ಈ ಭುವಿಯ ಬಿರಿದು ನಿಲ್ಲಲಿ. ಕರ್ಣ, ಅಮ್ಮ ಮುಗಿಲ ಇಳಿದು ಬರಲಿ, ಈ ಭುವಿಯ ಬಿರಿದು ನಿಲ್ಲಲಿ. ನಿನ್ನಾಣ ಸತ್ಯನಮ್ಮ, ಇಟ್ಟಾಣ ತಪ್ಪೆನಮ್ಮ, ಬಿಡು ಚಿಂತೆಯ ಜನನೀ. ಹೇ ಕೌರವೇಶ್ವರ, ಈಗಲೀಗ ನೀನು ಕೆಟ್ಟೆ. ಹೇ ಪಂಚಭೂತಗಳಿರ, ಏ ಅಷ್ಟದಿಕ್ಪಾಲಕಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ಬಿದರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನು ಕಿತ್ತುಕೊಂಡನು. ಈಗ ಈ ಹೆತ್ತಮ್ಮನಾದರೂ ತೊಟ್ಟ ಬಾಡವನ್ನು ತೊಡಬಾಡವೆಂದು ವಾಗ್ದಾನ ಪಡೆದಿರುವುದು. ಹಾಗಲಿ ಪ್ರಪಂಚ, ದೈವ, ಕುಲ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ. ಈ ನನ್ನೆರಡು ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ನನ್ನ ಸ್ವಾಮಿ ಇಚ್ಛೆಗೆ ಕಿಂಚಿತ್ತು ತುಚ್ಛನಾಗದೆ ಕೆಚ್ಚಿರುವ ತನಕ ಹೋರಾಡುವುದು. ಉಳಿದಿದ್ದು ದೈವೇಚ್ಛೆ. ಅಮ್ಮ ಕರ್ಣ, ಶ್ರೀಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ ತಾಯಿ. ನಾನಿನ್ನು ಬರಲೇ ಮಗನೇ, ನಾನಿನ್ನು ಬರುವೆನು ಕಂದ. ಆಗಬಹುದು ಅಮ್ಮ. ಕರೆದೆಯ ಮಗನೇ, ಕರೆದೆಯ ಕಂದ. ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನು ಹೇಳು ಸತ್ಯವಾಗಿಯೂ ನಡೆಸಿಕೊಡು. ನಿನ್ನದೊಂದು ಮಾತನ್ನು ನೆರವೇರಿಸಿಕೊಡಲಾರದೆಯೇ ನಿನ್ನ ಹೆತ್ತ ತಾಯಿ ಎಂದು ಭಾವಿಸಿದೆಯ? ಅದೇನು ಹೇಳು ಮಗನೇ. ಅಮ್ಮ, ನಿನ್ನ ಪ್ರಥಮ ದರ್ಶನವೇನೋ ಹಿಂದು ಆಯಿತು. ಬಹುಶಃ ಇದೇ ಕೊನೆಯ ದರ್ಶನವೆಂದು. ಆದ್ದರಿಂದ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಯಾವ ಕಾರಣಕ್ಕಾಗಿ ಮಗನೇ? ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತನಾದರೆ ನನ್ನ ದೇಹವನ್ನು ಈ ನಿನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಕರ್ಣನು ಸೂತನಲ್ಲ, ನನ್ನ ಮಗನೆಂದು ಸಾರಿ ಸಾರಿ ಕೂಗಿ ಕೂಗಿ ಹೇಳುತ್ತಾಯಿ. ಅಮ್ಮ, ನನ್ನ ಉತ್ತರ ಕ್ರಿಯಾದಿಗಳನ್ನು ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ಮಾಡಿಸಬೇಕೆಂದು ಬೇಡುವೆನು ತಾಯಿ. ವಿಧಿ ನಿನ್ನ
ಜಗದಿ ತಿಳಿದವರಾರಿಹರೋ ಅಮ್ಮ ಅರಿತವರಾರು ವಿಧಿ ನಿನ್ನ ಮಾಯಾ ತಿಳಿದವರಾರಿಹರೋ ಜಗದಿ ತಿಳಿದವರಾರಿಹರೋ ಗರುಡ ಅಮ್ಮ ಗರುಡ ಅಮ್ಮ ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಸುಖವಾಗಿ ಹರೇ ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಸುಖವಾಗಿ ಹರೇ ಯೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಅಮ್ಮ ಯೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು ನೀನಾಡಿಸಿದಂತೆ ಆಡಲೇಬೇಕು ಆಡಿಸಿ ನೀನವನ ನೋಡಿ ನಗಬೇಕು ಅರಿತವರಾರು ವಿಧಿ ನಿನ್ನ ಮಾಯಾ ತಿಳಿದವರಾರಿಹರೋ ಜಗದಿ ತಿಳಿದವರಾರಿಹರೋ ಜಗದಿ ತಿಳಿದವರಾರಿಹರೋ ಇಂತಹ ಸಂಕಷ್ಟದಿಂದ ಈ ಸಾಮ್ರಾಜ್ಯ ಉದ್ಧಾರವಾಗುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ ನಾಶವಾಗಿ ಹೋಗಲಿ ನಾಶವಾಗಿ ಹೋಗಲಿ. ದೈವಾನುಕೂಲವಿಲ್ಲದವರು ಈ ಜಗತ್ತಿನಲ್ಲಿ ಬದುಕಿದ್ದರೂ ವ್ಯರ್ಥವಲ್ಲವೇ? ಅನಾಥ ಜನ್ಮ ಧರಿಸೆ ನಿರ್ದಯ ಬಾ ದಯಾರಹಿತನೇ ಅಪರಾಧ ಗೈದ ವಿಧಿಯ ಲೀಲೆ ಅಳಿಸಿದಯಾ ಉಳಿಸಿದಯಾ ಕಣ್ಣೀರ ಕಣ್ಣೀರ ವಿಧಿಗೈದ ಪಂಥಕ್ಕೆ ನಾನು ಬಿರುಗಾಳಿ ಗಲ್ಲೆಗಳ ವಿಧಿಗೈದ ಪಂಥಕ್ಕೆ ನಾನು ಬಿರುಗಾಳಿ ಗಲ್ಲೆಗಳ ನನಗಿಲ್ಲಿ ಗತಿಯ ದಿಗರೋ ಇವವೆಲ್ಲ ಮಾಯಾ ನನಗಿಲ್ಲಿ ಗತಿಯಾರಿಗರೋ ಜೀವವೆಲ್ಲ ಮಾಯಾ ಜಾಲ
ವಿಧಿಗೈದ ಪಂಥಕ್ಕೆ ನಾನು ಬಿರುಗಾಳಿ ಗಲ್ಲೆಗಳ ನಯ ಬಾಳೆ ಕಣ್ಣೀರಗೋಳು ಎನ್ನಯ ಬಾಳೆ ಕಣ್ಣೀರಗೋಳು ದರೆಯ ಮೇಲಿನ ಕರ್ಮದ ಬಂಧನ ದರೆಯ ಮೇಲಿನ ಕರ್ಮದ ಬಂಧನ ಅಂದನಾದ ಮತೀನ ಜಗದಿ ಅಂದನಾದೆ ಮತೀನ ಜಗದಿ ಜಾತಿ ಮತಗಳ ಸಂಕೋಲೆಯಲ್ಲಿ ಜಾತಿ ಮತಗಳ ಸಂಕೋಲೆಯಲ್ಲಿ ವಿಧಿಗೈದ ಪಂಥಕ್ಕೆ ನಾನು ತಿರುಗಾಳಿ ಗಲ್ಲೆಗಳ ತೆರದಿ ವಿಧಿಯೇ 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 ಜವದೊಳೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಭಾರತ ವಿಜಯ ಜವದೊಳೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಭಾಣು ಭಯಂಕರ ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿಕ ಬಹುಪದಾದಿ ಪರಿವೃತ ಮಹಾರಥಿಕ ಬಹುಪದಾದಿ ಪರಿವೃತ ಮೋಹಗ್ರಹರಿ ಭಟ ಸಮಕ್ರಾಂತ ವಿಜಯ ಜವದೊಳೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಹೈ ಅಹಿತ ವಿವಾಹಯುತ ತುರುಗ ಗಜ ಸಹಿತ ಮೆರವ ವಿಭವ ಮುದಿತ ಅಹಿತ ನಿವಾಹಯುತ ತುರುಗ ಗಜ ಸಹಿತ ಮೆರವ ವಿಭವ ಮುದಿತ ತುಹಿತ ರೋಚಿ ಕುಲ ಮಹಾದಿನಿಖಿಲ ತುಹಿನ ರೋಚಿ ಕುಲ ಮಹಾದಿನಿಖಿಲ ನೃಪ ಭರಿತ ಕುರು ವಿಷಯ ಪರಿಕಲಿತ ನೃಪ ಭರಿತ ಕುರು ವಿಷಯ ಪರಿಕಲಿತ ನೃಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ಜವದೊಳೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಾಸುದೇವ, ಯುದ್ಧದ ಮಧ್ಯೆ ರಥವನ್ನು ನಿಲ್ಲಿಸುವೆಯಾ? ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ಕ್ಷತ್ರಿಯ ವೀರ ಯೋಧರನ್ನೊಂದು ಸಾರಿ ನನಗೆ ತೋರಿಸು. ದುರ್ಯೋಧನನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳವಾಗಿರುವ ಕ್ಷತ್ರಿಯ ವೀರ ಯೋಧರನ್ನೊಂದು ಸಾರಿ ನನಗೆ ತೋರಿಸುವೆಯಾ? ನಿನ್ನಿಚ್ಛೆ ಅರ್ಜುನ. ನೋಡು ಅರ್ಜುನ, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಳಿತವಾದ ಸಾಗರದಂತೆ ಶೋಭಿಸುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ
ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸೌಬಲ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಅತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತರದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಪತಿ ಭೀಷ್ಮನು. ನೆರೆಗೂದಲಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪಿತಾಮಹನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ಇದೋ ನಿನಗೆ ವಂದಿಸುವೆನು. ನಿಮಿಷ ಸರ್. ಇದೋ ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ಇದೆಂತಹ ಪವಿತ್ರವಾದ ಸಮಯವು ನನ್ನ ಜೀವನದಲ್ಲಿ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ ಕೃಷ್ಣ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ ಕೃಷ್ಣ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈಕಾಲು, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈಕಾಲು. ಮತಿಹೀನ ನಾನಾದೆ, ಪಥವ ತೋರಿಸೋ ಮುಂದೆ. ಮತಿಹೀನ ನಾನಾದೆ, ಪಥವ ತೋರಿಸೋ ಮುಂದೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ ಕೃಷ್ಣ. ಗುರುವಾಂದವರ ಶಿರಛೇದಿಸೆನ, ಗುರು ಬಾಂಧವರ ಶಿರಛೇದಿಸೆನ, ಗುರು ಬಾಂಧವರ ಶಿರಛೇದಿಸೆನ. ಗುರು ಬಾಂಧವರ ಶಿರಛೇದಿಸೆನ, ಗುರು ಬಾಂಧವರ ಶಿರಛೇದಿಸೆನ. ಗುರು ಬಾಂಧವರ ಶಿರಛೇದಿಸೆನ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ ಕೃಷ್ಣ. ಸೆಣಸಾಡೆನ ಸೆಣಸಾಡೆನ ಸೆಣಸಾಡೆನ
ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆಯು, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ಅಂಗಾಂಗಗಳು ಕಂಪನವೂ ರೋಮಾಂಚನವೂ ಉಂಟಾಗಿರುವುದು, ನಾಲಿಗೆ ಒಣಗುತ್ತಿದೆ, ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದಾಗಿ ಇವರನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿ ವಧೆಗೆ, ಈ ಗುರು ಹಿಂಸೆಗೆ ಕೈ ಹಾಕಲಾರೆನು. ಯುದ್ಧವು ಬೇಡಪ್ಪ ಕೃಷ್ಣ, ರಥವನ್ನು ತಿರುಗಿಸು ಮಿತ್ರ, ರಥವನ್ನು ತಿರುಗಿಸು. ಅರ್ಜುನ, ಇದೇನು? ಅಸ್ಥಿರಂ ದೇಹಂ ಪ್ರೀತಿ ಶಾಶ್ವತಂ ಅಸ್ಥಿರಂ ದೇಹಂ ಪ್ರೀತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮ ರಕ್ಷಕನಾನಿರೇ ಧರ್ಮ ರಕ್ಷಕನಾನಿರೇ ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ. ಅರ್ಜುನ, ಈ ವಿಷಯ ಯಾವ ಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಹೇಡೆಂಬ ನಿಂದೆಯನ್ನು ಸಹಿಸಲಾರೆ ಪಾರ್ಥ. ನೀನು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ವಾಸುದೇವ, ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ದ್ರೋಣಂಚ ಮಧುಸೂದನ ಇಶುಭೀ ಪ್ರತಿಯೋತ್ಸ್ವಾಮಿ ಇಶುಭೀ ಪ್ರತಿಯೋತ್ಸ್ವಾಮಿ ಪೂಜಾರ್ಹ ವರಿಸೂದನ ಪೂಜಾರ್ಹ ವರಿಸೂದನ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ನನಗೆ ಶಸ್ತ್ರವಿದ್ಯೆಯನ್ನು ಕಲಿಸಿಕೊಟ್ಟ ಗುರುವು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ನನ್ನಿಂದಾಗದು. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸಜನ ವಧೆಯು ನನಗೆ ಸಮ್ಮತವಲ್ಲ. ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ. ನೋಡು ನೋಡು ಪಾತ ಹೇಳಿದನವಿದೇಕೆ, ನೋಡು ನೋಡು ಪಾರ್ಥ ಹೇಳಿದನವಿದೇಕೆ, ನೋಡು ನೋಡು ಪಾರ್ಥ. ಕರದಿ ಗಾಂಡಿವಾವ ಧರಿಸಲಾರೆ ದೇವ, ಕರದಿ ಗಾಂಡಿವಾವ ಧರಿಸಲಾರೆ ದೇವ, ಮರುಳು ಮಾತಿನೇಕೆ ಮರುಳು ಮಾತಿನೇಕೆ, ಮರುಳು ಮಾತಿನೇಕೆ ಮರುಳು ಮಾತಿನೇಕೆ.
ದೇವ ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ ದುಷ್ಟ ಶಿಕ್ಷಾ ನಾನು ಶಿಷ್ಟ ಬಾಲ ಜಗಕ್ಕೆ ದುಷ್ಟ ಶಿಕ್ಷಾ ನಾನು ಶಿಷ್ಟ ಬಾಲ ಜಗಕ್ಕೆ ಸೃಷ್ಟಿಕರ್ತ ನಾನು ಸೃಷ್ಟಿಕರ್ತ ನಾನು ಸೃಷ್ಟಿಕರ್ತ ನಾನು ಸೃಷ್ಟಿಕರ್ತ ನಾನು ಸೃಷ್ಟಿಕರ್ತ ನಾನು ಸೃಷ್ಟಿಕರ್ತ ನಾನು ನಿಷ್ಠೆಯಿಂದ ನೋಡು 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 ಪಾರ್ಥ ಹೇಳಿದನವಿದೇಕೆ ನೋಡು ನೋಡು ಪಾರ್ಥ ಹೇಳಿದನವಿದೇಕೆ ನೋಡು ನೋಡು ಪಾರ್ಥ ಗುರುವು ಬಾಂಧವರ ಶಿರವ ತರಿಯಲಾರೆ ಗುರುವು ಬಾಂಧವರ ಶಿರವ ತರಿಯಲಾರೆ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಳಲಾರೆ ದೇವ ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ ಆದಿಯಲ್ಲಿ ವೇದ ಮಧ್ಯದಲ್ಲಿ ಮೋದ ಆದಿಯಲ್ಲಿ ವೇದ ಮಧ್ಯದಲ್ಲಿ ಮೋದ ಅಂತ್ಯದಲ್ಲಿ ನಾದ ಅಂತ್ಯದಲ್ಲಿ ನಾದ ಅಂತ್ಯದಲ್ಲಿ ನಾದ ಅಂತ್ಯದಲ್ಲಿ ನಾದ ಅಂತ್ಯದಲ್ಲಿ ನಾದ ಅಂತ್ಯದಲ್ಲಿ ನಾದ ಹೂಡು ಶರವ ಬೇಗ ನೋಡು ನೋಡು ಪಾರ್ಥ ಹೇಳಿದನವಿದೇಕೆ ನೋಡು ನೋಡು ಪಾರ್ಥ ಹೇಳಿದನವಿದೇಕೆ ನೋಡು ನೋಡು ಪಾರ್ಥ ಪಾರ್ಥ ಕೃಷ್ಣ ಬೇಡ ಮಾಧವ ಗುರು ಗುರುವು ಬಾಂಧವರ ಶಿರವ ತರಿಯಲಾರೆ ಗುರುವು ಬಾಂಧವರ ಶಿರವ ತರಿಯಲಾರೆ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಳಲಾರೆ ದೇವ ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ ಬೇಡಿಕೊಂಬೆ ದೇವ ಬೇಡ ಮಾಧವ ಆದಿಯಲ್ಲಿ ವೇದ ಮಧ್ಯದಲ್ಲಿ ಮೋದ ಆದಿಯಲ್ಲಿ ವೇದ ಮಧ್ಯದಲ್ಲಿ ಮೋದ ಅಂತ್ಯದಲ್ಲಿ ನಾದ ಅಂತ್ಯದಲ್ಲಿ ನಾದ ಅಂತ್ಯದಲ್ಲಿ ನಾದ ಅಂತ್ಯದಲ್ಲಿ ನಾದ ಹೂಡು ಶರವ ಬೇಗ ನೋಡು ನೋಡು ಪಾದ ಹೇಳಿದನವಿದೇಕೆ ನೋಡು
ಅರ್ಜುನ, ಯಾರನ್ನು ಯಾರು ವಧಿಸುವರು? ಅರಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಸಹ ಹಿಂದೆ ಅನೇಕ ಬಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮುಂಚಿತವಾಗಿಯೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ಅಂಗಾಂಗಗಳು ಸರ್ವಾಂಗಗಳು ಶೈಕ್ಯಾಧಿಕ್ಯದಿಂದ ನಿಶೇಷ್ಟಿತವಾಗುವವು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ಪರಮಾತ್ಮ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿಗೆ ಭಾಜನನೆಸುವೆ. ನಿನ್ನಂತಹ ಸಂಭಾವತನಿಗೆ ಆ ಕೀರ್ತಿಯು ಮರಣಕ್ಕಿಂತ ಘೋರತನವಾದದ್ದು. ಶತ್ರುಗಳು ಹೇಡಿ ಎಂದು ಒಲಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೆ ಒಂದು ದಾರಿಯನ್ನು ಕರುಣಿಸು ಮಹಾಮಹಿಮ, ಒಂದು ದಾರಿಯನ್ನು ಕರುಣಿಸು. ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮದತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಹೇ ಪರಮಾತ್ಮ, ಈ ದಿವ್ಯವಾಣಿಯಿಂದ ಪ್ರಸ್ತುತ ನನ್ನ ಹೃದಯದ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರೂ ಹಿಂದೆ ಅನೇಕ ಬಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರು. ಅವುಗಳ ನೆನಪು ನಿನಗಿಲ್ಲ, ನನಗಿದೆ. ನಾನು ಜನ್ಮ ಜರಾಹಿತನು, ಅವ್ಯಾತ್ಮಕನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮ ಪತನವು, ಅಧರ್ಮದ ಉದ್ಧಾರವೂ ಆಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ನಾಶ, ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವುಗಳು ನನ್ನ ಅವತಾರದ ಉದ್ದೇಶಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ
ಧರ್ಮೋದ್ಧತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಪರಮಾತ್ಮ, ನಿನ್ನ ಅವತಾರಗಳೇನು, ಅವುಗಳನ್ನು ತಿಳಿಯುವ ಬಗೆ ಹೇಗೆ ಎಂದು ಉತ್ತರವನ್ನು ಕರುಣಿಸು. ಪರಮಾತ್ಮ, ಉತ್ತರವನ್ನು ಕರುಣಿಸು. ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ಆಕಾಶವೆನಿಸಿ ಚಲಿಸುವೆನು. ವಾಯುವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಗತಿಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠವು ಸರ್ವಂತರ್ಯಾಮಿಯೂ ಆದ ಪರವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯಚಂದ್ರರ ಕಾಂತಿಯೂ ನನ್ನದು. ಸಮಸ್ತ ಭೂತಗಳ ಅಧಿಕಾರಣನೂ ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿನ ಶಂಕರನು, ಋಷಿಗಳಲ್ಲಿನ ಭೃಗುವೂ ಆಗಿರುವನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೂ ನಡೆಯುವು. ಪರಮಾತ್ಮ, ನಿನ್ನ ಈ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ನನಗೆ ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಪರಮಾತ್ಮ, ತಥಾಸ್ತು ಪಾರ್ಥ, ತಥಾಸ್ತು ಪಾರ್ಥ, ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲದ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಗಳಿಸುವೆ. ಎಂತಹ ಭಯಾನಕ ರೂಪವಿದು. ಇರ್ಲಿ 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 ಆಹಾ, ಎಂತಹ ಭಯಾನಕ ರೂಪವಿದು. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ, ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ. ಮಾಡು ಕೃಪೆಯನ್ನು ಪಾಮರನೆನ್ನೋಳು,
ಸಹಿಸೆ ಭೀಕರ ರೂಪದ ಬೇಗೆಯ ಸಹಿಸೆ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀ ಆಹಾ ಎಂತಹ ಭಯಾನಕ ರೂಪವಿದು ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು ಇದನ್ನು ನೋಡಲಾರೆನು ಅಂಗಾಂಗಗಳು ನಿಶೇಷ್ಟಿತವಾಗುವವು ವಾಕ್ ಸ್ಫೂರ್ತಿ ಇಲ್ಲ ಗಾಂಡೀವವು ಕೈಯಿಂದ ಕಳಚಿತು ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು ಭಕ್ತ ಪರಾಧೀನ ಭಕ್ತ ವತ್ಸಲ ಸದಾ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವಂತ ನಿನ್ನ ಸುಧಾ ಮಧುರವಾದ ಮಂದಹಾಸವೆಲ್ಲಿ ಗೋಪಿಕಾ ವಲ್ಲವ ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ ಭಯವನ್ನು ಬಿಡು ಪ್ರಾಣಸಕ ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಈ ಕುರುಕ್ಷೇತ್ರದಲ್ಲಿ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಸೇರಿಸುವಲ್ಲಿ ನಾನು ಕರುಣಾಧಾರನಾಗಿ ನಿಂತಿರುವೆನು ತೆಗೆದುಕೋ ಗಾಂಡೀವವನ್ನು ಬೇಗ ಶರವನ್ನು ಹೂಡು ಮೊಳಗಿಸು ರಣಭೇರಿಯನ್ನು ಆಜ್ಞೆ ವಾಸುದೇವ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಈ ಕುರುಕುಲ ಕಳಂಕ ಸ್ವರೂಪರವರು ಕುರುಕುಲ ಕಳಂಕ ಸ್ವರೂಪರವರು ನೋಡಲ್ಲಿ ನೀನು ನೋಡುತ್ತಿದೆ ಸೈನ್ಯ ಕುರುಕುಲ ಕಳಂಕ ಸ್ವರೂಪರವರು ಪಿತಮಹರು ದ್ರೋಣ ಶಲ್ಯರು ಕರ್ಣ ಸೈಂಧವ ಅಶ್ವತ್ಥಾಮರು ದ್ರೋಣ ಶಲ್ಯರು ಕರ್ಣ ಸೈಂಧವ ಅಶ್ವತ್ಥಾಮರು ಬೆದರದ ನೀನಿ ಕದನವ ಮಾಡೈ ಬೆದರದ ನೀನಿ ಕದನವ ಮಾಡೈ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಈ ಕುರುಕುಲ ಕಳಂಕ ಸ್ವರೂಪರವರು ಕುರುಕುಲ ಕಳಂಕ ಸ್ವರೂಪರವರು ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಅತ್ತ ನೋಡು ಪಾರ್ಥ ಭೀಷ್ಮನು ಹತನಾಗಿ ಭೂಮಿಗೆ ಉರುಳುತ್ತಿರುವನು ಬೇಗ ಶರವನ್ನು ಹೂಡು ಆ ವೀರ ಶಿಖಾಮಣಿಗೆ ಅಂಬುಗಳಿಂದ ಉಚಿತವಾದ ಶಯೆಯನ್ನು ನಿರ್ಮಿಸು ಆ ದೇವರತನ ದೇಹವು ಭೂಮಿಗೆ ಉರುಳದಿರಲಿ ಆಜ್ಞೆ ವಾಸುದೇವ